ಹಾವಳಿ ದೀಪಾವಳಿ ಎರಡು ನಮ್ಮ ಕ್ಯಾರೆಕ್ಟ್ರಲ್ಲೇ ಇದೆ. ಸಲಾಮ್ ಹೊಡಿಯೋ ಸೀನೆ ಇಲ್ಲ ಡಾರ್ಲಿಂಗ್, ನುಗ್ತಾ ಇರೋದೆ, ರೆಕಾರ್ಡ್ ಮಾಡ್ತಾ ಇರೋದೆ. ಹೇಯ್, ಈ ಮೂವಿಲಿ ಅವ್ರು ಪ್ಲೇ ಮಾಡ್ತಿರೋದು ನೆಗೆಟಿವ್ ರೋಲ್ ಅನ್ವೇನ್ರೋ. ಹಾಕ್ರೋ BGM. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಇಂಟ್ರೋ ಹೆಂಗಿತ್ತು ಅದ್ರ ಬಗ್ಗೆ ಸ್ವಲ್ಪ ಟೈಮ್ ತೊಗೊಂಡು ಕೆಳಗೆ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ ಹಾಕಿ. ಮೊನ್ನೆ ಮಾಡಿದ ವಿಡಿಯೋಗೆ ತುಂಬ ಜನರು ಯೂನಿಟಿ ಬಗ್ಗೆ, ರೆಕಾರ್ಡ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸಿದ್ರು. ಅದೇ ಇಂಟ್ರೆಸ್ಟ್, ಅದೇ ನೋಡಿ ಕ್ಯೂರಿಯಾಸಿಟಿ, ಅದೇ ಎನರ್ಜಿ, ಅದೇ ಪವರಿಸಮ್ ಜೊತೆ ಮುಂದೆ ಹೋಗಿ ನಾನು ನಿಮ್ಮೆಲ್ಲರನ್ನ ಗೈಡ್ ಮಾಡ್ತೀನಿ. ಆ್ಯಂಡ್ ನಾವೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಪವರ್ ಹೌಸ್ನ ಒಂದು ಮೀಡಿಯಮ್ ಥರ ಯೂಸ್ ಮಾಡ್ಕೊಂಡು ಎಲ್ಲರೂ ಒಂದು ಕಡೆ ಸೇರಿದ್ರೆ ವಿ ಕ್ಯಾನ್ ಅಚೀವ್ ಸಮಥಿಂಗ್. ಯೂನಿಟಿ ಇದ್ದರೆ ಏನಾದರೂ ಮಾಡ್ಬೋದು. ಸೊ ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ವಾಪಸ್ ನಮ್ಮ ಟಾಪಿಕ್ ಹೋಗೋಣ. ಟಾಪಿಕ್ ಆದಮೇಲೆ ಲಾಸ್ಟಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಳ್ಳೋಣ. ಸೊ ಶರತ್ ಕುಮಾರ್ ಸರ್, ಅವ್ರ ಏಜ್ಗೆ, ಅವ್ರ ಫಿಟ್ನೆಸ್ಗೆ ಫಸ್ಟ್ ಆಫ್ ಆಲ್ ಸಂಬಂಧನೇ ಇಲ್ಲ. ಅದು ಫಸ್ಟ್ ಒಂದು ಪಾಯಿಂಟ್ ಹೇಳಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಬಿಕಾಸ್ ಮೊನ್ನೆ ತಾನು ಅವ್ರ ವರ್ಕೌಟ್ ವಿಡಿಯೋ ನೋಡಿದೆ. ಅವ್ರ ಏಜ್ಗೂ ಅವ್ರು ಮಾಡ್ತಾರೋ ವರ್ಕೌಟ್ಗೂ ಅವ್ರಿಗಿರೋ ಎನರ್ಜಿಗೂ ಒಂಚೂರು ಮ್ಯಾಚ್ ಆಗ್ತಾ ಇಲ್ಲ. ಈ ಜಸ್ಟ್ ಲೈಕ್ ಅವ್ರ ಅಪ್ಪು ಬಾಸ್. ನಮ್ಮ ಅಪ್ಪು ಬಾಸ್ ಕೂಡ 47 ಇಯರ್ಸ್ ಆದ್ರೂ ಆ ಎನರ್ಜಿ, ದೋಸ್ ವರ್ಕೌಟ್ಸ್ ಇನ್ನು ಆ ಯೂತ್ಫುಲ್ನೆಸ್ ಇನ್ನೂ ಇಟ್ಕೊಂಡಿದ್ದಾರೆ ನಮ್ಮ ಅಪ್ಪು ಬಾಸ್. ಅದೇ ಥರ ಶರತ್ ಕುಮಾರ್ ಅವ್ರು ಕೂಡ ದ ಸೇಮ್ ವೇ. ಬಟ್ ಅವ್ರಿಗೆ ಅಪ್ಪು ಬಾಸ್ಗಿಂತ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ. ಆ ಕನ್ಸಿಸ್ಟೆನ್ಸಿ ಅವ್ರು ನಂಗೆ ತುಂಬ ಇಷ್ಟ. ಅವರು ವರ್ಕೌಟ್ ಯಾರು ಚೆನ್ನಾಗಿ ಮಾಡ್ತಾರಲ್ಲ ನಂಗೆ ತುಂಬ ಇಷ್ಟ. ಬಿಕಾಸ್ ನನಗೂ ಪರ್ಸನಲ್ ವರ್ಕೌಟ್ಸ್ ನಂಗೆ ತುಂಬ ಇಷ್ಟ. ರಾಜ್ಕುಮಾರ್ ಟೈಮಲ್ಲಿ ಜೊತೆಲಿ ಮೂವಿ ಮಾಡಿದ್ರು. ಬಟ್ ಶರತ್ ಕುಮಾರ್ ಅವರು ಬಂದ್ಬಿಟ್ಟು ನಾವು ಅಪ್ಪು ಬಾಸ್ ತಂದೆ ರೋಲ್ ಪ್ಲೇ ಮಾಡಿದ್ರು. ಬಟ್ ಈ ಸಲ ಇಟ್ ಇಸ್ ಗೋನ್ ಬಿ ಡಿಫ್ರೆಂಟ್. ಇಟ್ಸ್ ಗೋನ್ ಬಿ ವೆರಿ ಆಪೋಸಿಟ್. ತಂದೆ ರೋಲ್ ಅನ್ನೋದಕ್ಕಿಂತ, ಒಂದು ಪಾಸಿಟಿವ್ ರೋಲ್ ಅನ್ನೋದಕ್ಕಿಂತ ಇಟ್ ಇಸ್ ಗೋನ್ ಬಿ ನೆಗೆಟಿವ್ ರೋಲ್. ಮೇನ್ ವಿಲನ್ ಅದೆಲ್ಲ ನಮಗೆ ಗೊತ್ತಿಲ್ಲ. ಇಮ್ಯಾಜಿನೇಷನ್ ಇಟ್ಕೊಂಡ್ರೆ ಶರತ್ ಕುಮಾರ್ ಅವ್ರ ಫಿಟ್ನೆಸ್, ಅವ್ರ ಬಾಡಿ, ಅವ್ರ ಆಟಿಟ್ಯೂಡ್, ಅವ್ರ ಕ್ಯಾರೆಕ್ಟರ್ ಎಲ್ಲ ನೋಡ್ತಾ ಇದ್ರೆ ಒನ್ ಆಫ್ ದ ಮೇನ್ ವಿಲನ್ಸ್ ಆಗಿರ್ಬೋದು. ಇಲ್ಲಾಂದ್ರೆ ಅವರೇ ಮೇನ್ ವಿಲನ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಿಕಾಸ್ ಅವರ ಸಖದಾಗೆ ಸ್ಕ್ರೀನ್ ಪ್ರೆಸೆನ್ಸ್ ಸಖದಾಗಿದೆ ಅವ್ರದ್ದು. ನಾ ಪೇರು ಸೂರ್ಯ ನಾ ಇಲ್ಲು ಇಂಡಿಯಾ ಅಂತ ಒಂದು ಅಲ್ಲು ಅರ್ಜುನ್ ಮೂವಿ ಇದೆ. ಅದು ಕನ್ನಡಲ್ಲಿ ಕೂಡ ಡಬ್ ಮಾಡಿ ಬಿಟ್ಟಿದ್ದಾರೆ, ನೀವು ನೋಡ್ಬೋದು. ಅದರಲ್ಲಿ ಇವ್ರು ಮೇನ್ ವಿಲನ್ ಆಗಿ ಪ್ಲೇ ಮಾಡಿದ್ರು. ನನಗಂತೂ ಪರ್ಸನಲ್ ಆಗಿ ಅಲ್ಲು ಅರ್ಜುನ್ ಅವ್ರಿಗಿಂತ ಆ ಮೂವಿಲಿ ಇವ್ರ ಪಾರ್ಟ್ ಮಾತ್ರ ತುಂಬ ಇಷ್ಟ ಆಯಿತು. ವಿಲನ್ ಪಾರ್ಟ್ ಸಖತ್ ಡಾಮಿನೇಟಿಂಗ್ ಆಗಿ ಮಾಡಿದ್ರು. ಅವ್ರ ಲುಕ್ ಆದ್ರಾಗಲಿ, ಹೇರ್ ಸ್ಟೈಲ್, ಎವ್ರಿಥಿಂಗ್ ವಾಸ್ ಜಸ್ಟ್ ಸ್ಪಾಟ್ ಆನ್, ಸಖತ್ತಾಗಿತ್ತು. ನಮ್ಮ ಜೇಮ್ಸ್ ಅಲ್ಲಿ ಯಾವ ಥರ ಮಾಡ್ಬೋದು ನಮ್ಮ ಚೇತನ್ ಸರ್, ಬಿಕಾಸ್ ಇಟ್ಸ್ ಇಸ್ ಡ್ರೀಮ್ ಪ್ರಾಜೆಕ್ಟ್. ಪ್ರತಿಯೊಬ್ಬರಿಗೂ ಮೇಕ್ ಓವರ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಸ್ಟೈಲು ಚೇಂಜ್ ಮಾಡ್ತವ್ರೆ. ಅವ್ರಿಗೊಂಥರ ಇದು ಡ್ರೀಮ್ ಅಂತ ಅವ್ರು ಹೇಳ್ಬಿಟ್ಟವ್ರೆ. ಡ್ರೀಮ್ ಥರ ಮಾಡ್ತವ್ರೆ. ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿರಬೇಕು, ಏನೇ ಮಾಡಿದ್ರು ಯಾರು ಮಾಡಿರಬಾರ್ದು, ಆ ಥರ ಮಾಡಬೇಕು ಅಂತ ಒಂದು ಆಂಬಿಷನ್ ಇಟ್ಕೊಂಡು ಮುನ್ನುಗ್ತಾ ಇದ್ದಾರೆ ನಮ್ಮ ಚೇತನ್ ಅವರು. ಅದೇ ಥರ ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಜೇಮ್ಸ್ ಟೀಸರ್ ಇನ್ನೇನು ಬರ್ತಾ ಇದೆ ಗುರು. ಇಟ್ ಈಸ್ ವೆರಿ ಸೂನ್. ಯಾರು ಮಾಡಿರಬಾರ್ದು, ಯಾರು ಯೋಚನೆ ಕೂಡ ಮಾಡಿರ್ಬೋದು, ಆ ಥರ ರೆಕಾರ್ಡ್ಸ್ ನಾವು ಮಾಡಬೇಕು. ಆ ಥರ ರೆಕಾರ್ಡ್ಸ್ ನಾವು ಮಾಡಬೇಕು ಅಂದರೆ ಎಲ್ಲರೂ ಒಂದಾಗಬೇಕು. ನೀವೆಲ್ಲರೂ ಒಂದಾದರೆ ನಥಿಂಗ್ ಈಸ್ ವೆರಿ ಬಿಗ್. ಸ್ಮಾಲ್ ಅನ್ನೋಕೆ ಹೋಗ್ತಿದೆ, ನಥಿಂಗ್ ಈಸ್ ವೆರಿ ಬಿಗ್. ಯಾವುದು ದೊಡ್ಡದಲ್ಲ, ಯಾವ ರೆಕಾರ್ಡು ದೊಡ್ಡದಲ್ಲ. ನಮ್ಮ ಅಪ್ಪು ಬಾಸ್ ಮೂವಿ ಜೇಮ್ಸ್ ಆ್ಯಕ್ಷನ್ ಥ್ರಿಲ್ಲರಲ್ಲಿ ಏನೇನೆಲ್ಲ ಆಗ್ಬೋದು. ಕೇತನ್ ಕರಾಂಡೆ ಅವರು ಅವಾಗಲೇ ನಾನು ಹೇಳಿದೆ, ಅವ್ರು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಅಂತ. ಅವ್ರ ಜೊತೆ ಇವಾಗ ಇವ್ರು ಜಾಯ್ನ್ ಆಗ್ತಿದ್ದಾರೆ ಇನ್ ನೆಗೆಟಿವ್ ರೋಲ್ಸ್. ಇಟ್ ಈಸ್ ಗೋನ್ ಟು ಬಿ ಅಮೇಝಿಂಗ್ ಮ್ಯಾನ್. ಸಖತ್ತಾಗಿರುತ್ತೆ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಮೂವಿ. ನನಗಂತೂ ಎಕ್ಸ್ಪೆಕ್ಟೇಷನ್ಸ್, ಈ ಅಪ್ಡೇಟ್ಸ್ ಕೇಳಿಸ್ಕೊಂತ ಇದ್ರೆ ನನಗಂತೂ ಜಾಸ್ತಿ ಆಗ್ತಾನೆ ಇದೆ. ಹೇಟರ್ಸ್ ಅವ್ರ ಬಗ್ಗೆ ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಈ ವಿಡಿಯೋಗೆ ಅವ್ರಿಗೆ ಜಾಗನೇ ಇಲ್ಲ ಗುರು. ಆ ಚೈಲ್ಡ್ ಚಪಾತಿಗಳಿಗೆ, ಆ ತುಕಾಲಿ ನನ್ನ ಮಕ್ಕಳಿಗೆ ಈ ವಿಡಿಯೋಲ್ಲಿ ಜಾಗನೇ ಇಲ್ಲ. ಬಿಕಾಸ್ ದಿಸ್ ವಿಡಿಯೋ ಇಸ್ ಅಬೌಟ್ ಪಾಸಿಟಿವಿಟಿ ಮೇಲೆ ನಾವು ಮಾತಾಡ್ಬಿಟ್ಟೆ ಪದ. ನೆನಪು ಬಂದಾಗ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ನಿಮ್ಗೆ ನೆನಪು ಬಂದರೆ ಕೆಳಗೆ ಕಮೆಂಟೇಷನ್ ಹಾಕಿ. It's 11:13 p.m. ಸೊ ಇವತ್ತು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ದೀನಿ, ಒಂದು 15 minutes ಅಲ್ಲಿ. ಸೊ ಇವತ್ತೇನೋ ಸ್ವಲ್ಪ ಬೇಗ ಆಗೋಯ್ತು. ಇವತ್ತು ಸ್ವಲ್ಪ ಜಿಮ್ ಕೂಡ ಮಾಡಿದ್ದೀನಿ, ಒಂದು ಕಾರ್ಡಿಯೋ ಸೆಷನ್ ಮಾಡಿದೆ ಅಷ್ಟೇ. ಸೊ ಇವತ್ತಿಂದ ವರ್ಕೌಟ್ ಸ್ಟಾರ್ಟ್ ಅಂತ ನಾನು ಅನ್ಕೊಳಲ್ಲ, ಬಿಕಾಸ್ ಜಸ್ಟ್ ಕಾರ್ಡಿಯೋ. ನಾಳೆಯಿಂದ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ, ಡಂಬಲ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ರತಿಯೊಂದು ವಿಡಿಯೋಲಿ ಲಾಸ್ಟ್ ಒಂದು 20 to 30 seconds ನನ್ನ ಬಾಡಿ ಅಪ್ಡೇಟ್ಸ್ ಕೊಡ್ತೀನಿ. ತುಂಬ ಜನರು ಹೊಟ್ಟೆ ಕರಗಿಸಿ ಅಂತ ಕೇಳ್ತಾ ಇದ್ರು. ಸೊ ಹಾನೆಸ್ಟಾಗಿ ನಾನು ಏನು ಮಾಡ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ. ಇದೊಂದು 10-20 days ಟ್ರಾನ್ಸ್ಫಾರ್ಮೇಷನ್ ಅಲ್ಲ, ನ್ಯಾಚುರಲ್. ಸೊ ಅದಕ್ಕೆ ಸ್ವಲ್ಪ ಲೇಟ್ ತೊಗೊಳುತ್ತೆ. ಒಂದು 3-4 ತಿಂಗಳವರೆಗೂ ತೊಗೊಬೋದಿಲ್ಲ, 6 ತಿಂಗಳು ತೊಗೊಬೋದು, ಯಾರಿಗೂ ಗೊತ್ತಿಲ್ಲ ಅದು. ಸೊ ಇಷ್ಟು ಸಾಕು ಈ ವಿಡಿಯೋಗೆ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.
ಸ್ವಲ್ಪ ಖುಷಿಯಾಗಿದ್ದೀನಿ ಇವತ್ತು, ಯಾಕೋ ಗೊತ್ತಿಲ್ಲ.